ಆಕಾಶ ಮಿಸೈಲ್ ದಾಳಿಗೆ ಪಾಕ್ ವಿಮಾನ ಉಡಿಸಾಗಿದೆ. ಪಠಾಣ್ಕೋಟ್ನಲ್ಲಿ ಪಾಕ್ನ JF-17 ಜೆಟ್ ಧ್ವಂಸಗೊಂಡಿದೆ. ಪಾಕ್ಗೆ ಸಿಂಹ ಸ್ವಪ್ನವಾದಂತಹ ಭಾರತದ ಆಕಾಶ ಮಿಸೈಲ್ DRDO ನಿರ್ಮಿತ ಆಕಾಶ್ ಆಂಟಿ ಏರ್ಕ್ರಾಫ್ಟ್ ಮಿಸೈಲ್ ಸಿಸ್ಟಮ್ ಗಡಿಯಲ್ಲಿ ಭೂಸೇನೆ ವಾಯುಸೇನೆಯಿಂದ ಯಶಸ್ವಿಯಾಗಿ ಇದರ ಬಳಕೆಯಾಗಿದೆ. ಎಂಥದ್ದೇ ಕ್ಷಿಪಣಿ ಹೊಡೆದುರುಳಿಸುವ ಸ್ವದೇಶಿ ನಿರ್ಮಿತ ಆಕಾಶ್ ಮಿಸೈಲ್ DRDO ನಿರ್ಮಿತ ಆಕಾಶ ಕ್ಷಿಪಣಿಯ ಯಶಸ್ವಿ ಬಳಕೆಯಾಗಿದೆ. ಪಾಕ್ಗೆ ಸಿಂಹ ಸ್ವಪ್ನವಾಗಿದೆ. ಚಕ್ರವರ್ತಿ ಸೂಲಿಬೆಲೆ ಅವರೇ, ನಾವು ನೋಡ್ತಾ ಇದ್ದೀವಿ ಆತ್ಮನಿರ್ಭರ್ನ ಅಡಿಯಲ್ಲಿ ತಯಾರಾದಂತಹ ಆಕಾಶ ಮಿಸೈಲ್ ಇದು ಕೂಡ ಯಶಸ್ವಿಯಾಗಿದೆ. ಸೊ ರಷ್ಯಾದಿಂದ ಏನು ಭಾರತ ಖರೀದಿ ಮಾಡ್ತೋ S-400 ಸುದರ್ಶನ ಚಕ್ರ ಅಂತ ನಾವು ಹೇಳ್ತಾ ಇದ್ದೀವಿ, ಅದೇ ರೀತಿಯಾಗಿ ಈ ಆಕಾಶ ಮಿಸೈಲ್ ಕೂಡ ಆಗಿದೆ. ನಿಜ ವೀಣಾ, ನಾನು ಆಕಾಶ್ ಮಿಸೈಲ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಒಂದು ಎರರ್ನ ನಾನು ಸರಿ ಮಾಡಬೇಕು. ಆಗಾಗ ದೇಶಭಕ್ತಿಗೆ ಪ್ರದರ್ಶಿಸಿದ್ರೆ ಏನ್ ತೊಂದರೆ ಆಗುತ್ತೆ ಅನ್ನೋದು ಅಬ್ದುಲ್ ರಜಾಕರಿಗೆ ಗೊತ್ತಾಗಬೇಕು ಅಂತ ಮೊದಲನೇ ಪರಮವೀರ್ ಚಕ್ರ ತೆಗೆದುಕೊಂಡಿರೋದು ಹವಿಲ್ದಾರ್ ಅಬ್ದುಲ್ ಹಮೀದ್ ಅಂತ ಅವ್ರು ಹೇಳಿದ್ರು. ಆದ್ರೆ ಸುಳ್ಳು, ಮೊದಲನೇ ಪರಮವೀರ್ ಚಕ್ರ ಅಲ್ಲ. ಮೊದಲನೇ ಪರಮವೀರ್ ಚಕ್ರ ಸಿಕ್ಕಿದ್ದು ಸೋಮನಾಥ್ ಶರ್ಮಾ ಅವರಿಗೆ. ಈ ಪರಮವೀರ್ ಚಕ್ರವನ್ನ ಡಿಸೈನ್ ಮಾಡಿದ್ದು ಸಾವಿತ್ರಿ ಖಾನೋಳ್ಕರ್ ಅನ್ನುವಂತ ಒಂದು ಸ್ವಿಸ್ ಇಂಡಿಯನ್ ಲೇಡಿ ಡಿಸೈನ್ ಮಾಡಿದ್ದು. ಅವಳ ಅಳಿಯನೇ ಆಗಿರುವಂತ ಸೋಮನಾಥ್ ಶರ್ಮರಿಗೆ ಇದು ಮೊದಲನೇ ಪರಮವೀರ್ ಚಕ್ರ ಸಿಕ್ತು. ಮರಣೋಪರಾಂತ ಪರಮವೀರ್ ಚಕ್ರ ಸಿಕ್ತು. ಆದ್ರೆ ಅವ್ರು ಹೇಳಲಿಕ್ಕೆ ಹೊರಟಿದ್ದು ಪ್ರಾಬಬಲಿ ಮೊದಲನೇ ಮುಸಲ್ಮಾನನಿಗೆ ಸಿಕ್ಕಿದ್ದು ಹವಿಲ್ದಾರ್ ಅಬ್ದುಲ್ ಹಮೀದ್ರಿಗೆ. ಐ ಹ್ಯಾವ್ ಅ ಗ್ರೇಟ್ ರೆಸ್ಪೆಕ್ಟ್ ಟು ಹವಿಲ್ದಾರ್ ಅಬ್ದುಲ್ ಹಮೀದ್. ಸೊ ಆದ್ರೆ ಅಬ್ದುಲ್ ಹಮೀದ್ರಿಗೆ ಕೊನೆಯದ್ದಾಗಿದ್ದು ಅನ್ನೋದನ್ನ ಒಂದು ಮಾಹಿತಿಯನ್ನ ಕರೆಕ್ಟ್ ಮಾಡ್ತೀನಿ. ಸೊ ಅದಾದ ನಂತರ ನೀವು ಆಕಾಶ ಕ್ಷಿಪಣಿಯ ಬಗ್ಗೆ ಕೇಳಿದ್ರಿ. ನಿನ್ನೆ ರಾತ್ರಿಯಿಂದ ಅನೇಕ ಸುದ್ದಿಗಳು ಬರ್ತಾ ಇವೆ. ನಾವೆಲ್ಲರೂ S-400 ಬಗ್ಗೆ ಮಾತಾಡ್ತಾ ಇದ್ದೀವಿ. ನನ್ನ ದೇಶದ ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲೂ ಕೂಡ ಆಕಾಶ ಕ್ಷಿಪಣಿಗಳು ತುಂಬಾ ವಿಶೇಷವಾಗಿ ಬಳಕೆಯಾಗಿವೆ. ಪಾಕಿಸ್ತಾನದಿಂದ ಅಟ್ಯಾಕ್ ಏನಿದೆ ಎಲ್ಲವನ್ನೂ S-400 ತಡೆದಿದೆ ಅನ್ನುವಂಥದ್ದಿಲ್ಲ. ನಮ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದನ್ನು ಕೂಡ ನಾವು ಬಳಸಿದೀವಿ. ನಾನು ಈ ಯುದ್ಧವನ್ನ ಹೇಗೆ ನೋಡ್ತಾ ಇದ್ದೀನಿ ಅಂತಂದ್ರೆ, ಭಾರತ ತನ್ನ ಎಲ್ಲ ಸಾಮರ್ಥ್ಯವನ್ನ ಪರೀಕ್ಷಿಸಲಿಕ್ಕೆ ಈ ಯುದ್ಧವನ್ನ ತುಂಬಾ ಚೆನ್ನಾಗಿ ಬಳಸ್ಕೊಳ್ತಾ ಇದೆ ಅಂತ ಅನ್ಸುತ್ತೆ. ನೀವು ನಿನ್ನೆ ನೋಡಿದ್ರೆ ನಿಮ್ಗೆ ಗೊತ್ತಾಗಿರಬಹುದು, ನಾವು ಲಾಯ್ಟರಿಂಗ್ ನಾವು ಏನು ವೆಹಿಕಲ್ ಇದ್ವಿ, ಡ್ರೋನ್ಗಳನ್ನ ನಾವು ಪಾಕಿಸ್ತಾನಕ್ಕೆ ಕಳಿಸಿದ್ವಿ. ಅದು ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ನ ಲೊಕೇಶನ್ಸ್ ಗಳನ್ನ ನಮ್ಗೆ ಕೊಟ್ಟು ನಾವು ಅದನ್ನು ಧ್ವಂಸ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ನಾವು ಲಾಹೋರ್ನಲ್ಲಿ ಮತ್ತು ಸಿಯಾಲ್ಕೋಟ್ನಲ್ಲಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಧ್ವಂಸ ಮಾಡಿದೀವಿ. ಅಂದ್ರೆ ಇದು ನಮಗೆ ಚೀನಾದ HQ-9 ಹೇಗೆ, ಅದರ ಕೆಪಾಸಿಟಿ ಏನು, ಚೀನಾದ JF-17 ನ ಕೆಪಾಸಿಟಿ ಏನು, ಮತ್ತು F-16 ನ ಕೆಪಾಸಿಟಿ ಏನು, ನಮ್ಮ ರಫೇಲ್ ನ ಕೆಪಾಸಿಟಿ ಏನು, ಇವೆಲ್ಲವನ್ನೂ ಟೆಸ್ಟ್ ಮಾಡ್ಲಿಕ್ಕಾಗಿತ್ತು. ನಾವು 9 ಕಡೆ ದಾಳಿ ಮಾಡಿದ ನಂತರ ನಮಗೆ S-400 ಅನ್ನ ಟೆಸ್ಟ್ ಮಾಡಬೇಕಾಗಿತ್ತು. ಅದಕ್ಕೆ ಸರಿಯಾಗಿ ಪಾಕಿಸ್ತಾನ ಡ್ರೋನ್ ಅಟ್ಯಾಕ್ ರಾತ್ರಿ ಮಾಡಿದಾಗ ನಾವು ಎಲ್ಲವನ್ನೂ ಇಂಟರ್ಸೆಪ್ಟ್ ಮಾಡಿ ಒಂದೇ ಒಂದು ಕೂಡ ಒಳಗೆ ಬರದೇ ಇರೋ ತರ ನೋಡ್ಕೊಂಡಿದ್ಯಲ್ಲ, ಇದು ನಿಜಕ್ಕೂ ಅದ್ಭುತ ಅಂತ. ನಮ್ಮ ಆಕಾಶ ಕ್ಷಿಪಣಿಗಳನ್ನ ನಾವೀಗ ಸರಿಯಾಗಿ ಟೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರೋದು ಕೂಡ ಬಹಳ ವಿಶೇಷ. ನಾನು ಸ್ಟಿಲ್ ವೇಟಿಂಗ್ ಫಾರ್ ತೇಜಸ್. ನಮ್ಮ ತೇಜಸ್ಗಳನ್ನ ಹೇಗೆ ಬಳಸ್ಕೊಳ್ಬಹುದು, ಹೇಗೆ ಆಗ್ಬಹುದು ಅನ್ನೋದನ್ನ ನಾವು ನೋಡಬೇಕು. ಸುಖೋಯ್ ಇಸ್ ವೆಲ್ ಟೆಸ್ಟೆಡ್. ನಾವು ಹಿಂದೆನೂ ಟೆಸ್ಟ್ ಮಾಡಿದೀವಿ. ಈ ಬಾರಿ ಕೂಡ 9 ಟಾರ್ಗೆಟ್ ನ ಅಟ್ಯಾಕ್ ಮಾಡಬೇಕಾದ್ರೆ ಸುಖೋಯಿನ್ ಟೆಸ್ಟ್ ಮಾಡಿದೀವಿ. ನಮ್ಮ ಏರ್ಕ್ರಾಫ್ಟ್ ಕ್ಯಾರಿಯರ್ ಗಳನ್ನ ಟೆಸ್ಟ್ ಮಾಡುವಂತ ಸಂದರ್ಭ ಕೂಡ ಈ ಸಂದರ್ಭದಲ್ಲಿ ಸಿಗುತ್ತೆ. ಸೊ ಆಲ್ ಇನ್ ಆಲ್ ನಮ್ಗೊಂಥರ ಈ ಯುದ್ಧ ಒಂದು ವಿಶ್ವವಿದ್ಯಾಲಯದಲ್ಲಿ ಸಿಗಬಹುದಾಗಿರುವಂತ ಎಜುಕೇಶನ್ ಹೇಗಿರುತ್ತೋ ಹಾಗೆ ಅಂತ. ಪಾಕಿಸ್ತಾನ್ ಈಸ್ ಆಲ್ರೆಡಿ ಆನ್ ಬೆಗ್ಗಿಂಗ್ ಸೈಡ್. ನೀವು ಪಾಕಿಸ್ತಾನದ ಅಧಿಕೃತವಾಗಿರುವಂತಹ ಹ್ಯಾಂಡಲ್ಲು, ಅಲ್ಲಿನ ಎಕನಾಮಿಕ್ ಡಿಪಾರ್ಟ್ಮೆಂಟ್ ನ ಹ್ಯಾಂಡಲ್ಲು ಅವರದನ್ನು ಹ್ಯಾಕ್ ಆಗಿದೆ ಅಂತ ಕರೆದಿದ್ದಾರೆ. ಬಟ್ ಅವರು ಆಲ್ರೆಡಿ ತಮ್ಮ ಮಿತ್ರರಿಗೆ ಕೇಳ್ಕೊಂಡಿದ್ದಾರೆ, ನಮಗೆ ಅಚಾನಕ್ ಆಗಿ ದಾಳಿಯಾಗಿ ತುಂಬಾ ತೊಂದರೆ ಆಗಿದೆ, ಯಾರ್ಯಾರು ಮಿತ್ರರಿದ್ದೀರೋ ದಯಮಾಡಿ ಹಣ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಆದ್ರೆ ಪಾಕಿಸ್ತಾನ ಇದಾಗಲೇ ಭಿಕ್ಷೆ ಬೇಡ್ಲಿಕ್ಕೆ ಶುರು ಮಾಡಿ ಅನೇಕ ವರ್ಷಗಳಾಗಿವೆ. ಈ ಯುದ್ಧ ಮುಗಿಯೋದ್ರ ವೇಳೆಗೆ ಪಾಕಿಸ್ತಾನದ ಸ್ಥಿತಿ ಹೇಗಿರುತ್ತೆ ಅಂತ ನೀವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅದಾಗಲೇ ಪಾಕಿಸ್ತಾನದಲ್ಲಿ ನೀವು ಬ್ಯಾಂಕಿಗೆ ಹೋದ್ರೆ 3,000 ರೂಪಾಯಿಗಿಂತ ಹೆಚ್ಚು ನೀವು ವಿತ್ಡ್ರಾ ಮಾಡ್ಕೊಳ್ಳುವಂತಿಲ್ಲ. ಯಾಕೆ ಅಂತಂದ್ರೆ ಜನ ವಿತ್ಡ್ರಾ ಮಾಡ್ಕೊಂಡ್ಬಿಟ್ರೆ ದುಡ್ಡು ಇರೋದಿಲ್ಲ ಅಂತ ಒಂದು ಕಡೆ, ಆದ್ರೆ ಪಾಕಿಸ್ತಾನದ ಸರ್ಕಾರದ ಬಳಿ ದುಡ್ಡು ಇಲ್ಲದೆ ಇರೋದ್ರಿಂದ ನಮ್ಮ ದುಡ್ಡನ್ನ ಇವರು ಬರ್ಬಾದ್ ಮಾಡ್ತಾರೆ ಅಂತ ಜನ ಧಾವಿಸ್ತಾ ಇದ್ದಾರೆ. ಇದು ಅಲ್ಟಿಮೇಟ್ ಹೊಡೆತ ಒಂದು ರಾಷ್ಟ್ರಕ್ಕೆ ಬೀಳಬಹುದಾಗಿರುವಂತದ್ದು. ಅವರ ಸ್ಟಾಕ್ ಮಾರ್ಕೆಟ್ ಹೇಗೆ ಕುಸಿದಿದೆ ಅಂತಂದ್ರೆ, ಮೊನ್ನೆ ನಾನು ಕೇಳಿದಾಗ 7,000 ಪಾಯಿಂಟ್ಸ್ ಕುಸಿದಿತ್ತು. ಇವತ್ತು ಬೆಳಗಿನ ರಿಪೋರ್ಟ್ ನೋಡಬೇಕಾಗಿದೆ ಅಷ್ಟೇ ಪಾಕಿಸ್ತಾನದ ಸ್ಟಾಕ್ ಮಾರ್ಕೆಟ್ ನ ಸ್ಥಿತಿಗತಿ ಏನಿದೆ ಅಂತ. ಒಟ್ಟಾರೆ ಪಾಕಿಸ್ತಾನ ಜಾಗತಿಕ ಮಟ್ಟದ ಭರವಸೆಯನ್ನು ಕಳ್ಕೊಳ್ತಾ ಇದ್ರೆ, ಭಾರತ ತನ್ನ ಒಂದೊಂದು ಶಸ್ತ್ರವನ್ನು ಪರೀಕ್ಷೆ ಮಾಡಿಕೊಳ್ತಾ ಜಗತ್ತಿನ ಮಟ್ಟದಲ್ಲಿ ತನ್ನ ಗೌರವವನ್ನು ಹೆಚ್ಚಿಸಿಕೊಳ್ತಾ ಇದೆ ಮತ್ತು ಏಷ್ಯಾದಲ್ಲಿ ಒಂದು ಸೂಪರ್ ಜಯಂಟ್ ಪವರ್ ಅನ್ನುವಂಥದ್ದನ್ನ ಭಾರತ ಪ್ರೂವ್ ಮಾಡ್ಕೊಳ್ತಾ ಇದೆ ಅಂತ ನನಗೆ ಅನ್ಸುತ್ತೆ.
ಹ್ಯಾಟ್ಸ್ ಆಫ್ ಟು ನರೇಂದ್ರ ಮೋದಿ. ಆತ್ಮ ನಿರ್ಭರ್ ಭಾರತ್ ಅನ್ನೋದರ ಅಡಿಯಲ್ಲಿ ಅವ್ರು ಏನೇನು ಎಫರ್ಟ್ಗಳನ್ನು ಹಾಕಿದ್ರೋ, ಏನೇನು ಪ್ರಯತ್ನಗಳನ್ನು ಮಾಡಿದ್ರೋ ಅವೆಲ್ಲವೂ ಈಲ್ಡ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಒಬ್ಬ ದೂರದೃಷ್ಟಿಯ ನಾಯಕ ಇದ್ರೆ ಏನಾಗಬಹುದು ಅನ್ನೋದಕ್ಕೆ ನರೇಂದ್ರ ಮೋದಿ ಒಂದು ಅದ್ಭುತವಾಗಿರುವಂತಹ ಉದಾಹರಣೆ, ಮತ್ತು ಪಾಕಿಸ್ತಾನ ಭಾರತ ಯುದ್ಧ ಒಂದು ಅದ್ಭುತವಾಗಿರುವಂತಹ ಅವಕಾಶ ಇಂಥ ನಾಯಕರಿಗೆ ಅಂತ ನನಗನ್ಸುತ್ತೆ. ಇದರ ಜೊತೆಗೆ ಈಗ ಪಾಕಿಸ್ತಾನದ ಸಾಮರ್ಥ್ಯ ಎಷ್ಟು, ಪಾಕಿಸ್ತಾನದ ದೌರ್ಬಲ್ಯ ಏನು ಅನ್ನೋದು ಜಗಜ್ಜಾಹಿರ, ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದರೆ ಪಾಕಿಸ್ತಾನ ಅದನ್ನು ಒಪ್ಕೊಳ್ಳುವಂತಹ ಸ್ಥಿತಿಯಲ್ಲೇ ಇಲ್ವಾ? ಅದರ ಪೌರುಷ ಪ್ರತಿದಿನ ಅದು ಹೇಳ್ತಾ ಇರುವಂತಹ, ಕೊಡ್ತಾ ಇರುವಂತಹ ಒಂದೊಂದು ಸ್ಟೇಟ್ಮೆಂಟ್, ಇದನ್ನ ನೋಡ್ತಾ ಹೋದರೆ ಅದಕ್ಕೆ ಇನ್ನೂ ಕೂಡ ಬುದ್ಧಿ ಬಂದ ಹಾಗೆ ಕಾಣಿಸ್ತಾ ಇಲ್ಲ. ವೀಣಾ ಅವರೇ, ನಾನು ನಿಮಗೆ ಪಾಕಿಸ್ತಾನದ ಹಿಸ್ಟ್ರಿನ ಹೇಳ್ತೀನಿ. ಇದನ್ನ ನಿನ್ನೆ ಪ್ರೆಸ್ ಬ್ರೀಫಿಂಗ್ ನಲ್ಲಿ, ಡಿಫೆನ್ಸ್ ಪ್ರೆಸ್ ಬ್ರೀಫಿಂಗ್ ನಲ್ಲಿ ಮಿಸ್ರಿ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಯಾರೋ ಕೇಳಿದ್ರು ಪಾಕಿಸ್ತಾನ ದಿನ ಬೆಳಗಾದ್ರೆ ಸುಳ್ಳು ಹೇಳ್ತಾ ಇದೆಯಲ್ಲ, ಇದನ್ನ ಹೆಂಗ್ ಕೌಂಟರ್ ಮಾಡೋದು? ಅವ್ರು ಹೇಳಿದ್ರು ಪಾಕಿಸ್ತಾನ ಹುಟ್ಟಿದ್ದೇ ಸುಳ್ಳಿನ ಆಧಾರದ ಮೇಲೆ. 1948 ಮೇಲೆ ನಮ್ಗೆ ಅಟ್ಯಾಕ್ ಮಾಡಿದಾಗ ಅವರೇ ಹೇಳಿದ ಘಟನೆ ನಾನು ಹೇಳ್ತೀನಿ ನಿಮಗೆ. 1948 ನಲ್ಲಿ ಭಾರತದ ಮೇಲೆ ಪಾಕಿಸ್ತಾನ ಅಟ್ಯಾಕ್ ಮಾಡ್ತು, ಆದ್ರೆ ಇದರಲ್ಲಿ ನಮ್ಮ ಪಾತ್ರ ಏನು ಇಲ್ಲ, ಸ್ಥಳೀಯ ಕಾಶ್ಮೀರಿ ಮುಸಲ್ಮಾನರೇ ಇದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಆದ್ರೆ ಆನಂತರ ಗೊತ್ತಾಯ್ತು ವಿಶ್ವಸಂಸ್ಥೆಯ ತಂಡಕ್ಕೆ ಪಾಕಿಸ್ತಾನ ಸೇನೆ ಬೀಡು ಬೀಸಾಗಿ ಇಲ್ಲಿ ಬೀಡು ಬಿಟ್ಟಿದೆ ಅಂತ ಆನಂತರ ಅವರಿಗೆ ಗೊತ್ತಾಯ್ತು. ಇದು ಮೊದಲನೇದು. 1948 ವಾರ್ ನಲ್ಲಿ ಗೆದ್ದವರು ನಾವು ಪಾಕಿಸ್ತಾನದ ಒಳಗೆ ನುಗ್ಗಿದ್ವಿ, ಆದ್ರೆ ಆನಂತರ ಪಾಕಿಸ್ತಾನ ಸೀಸ್ ಫೈರ್ ಮಾಡ್ಕೊಳ್ತೀನಿ ಅಂತ ಹೇಳಿ ಇವತ್ತಿನವರೆಗೂ ತಾನು ಕಿತ್ಕೊಂಡಿರುವಂತ ಜಾಗವನ್ನ ನಮಗೆ ಬಿಟ್ಕೊಡ್ಲಿಲ್ಲ, ಗೆದ್ದಿದ್ದು ನಾನೇ ಅಂತ ಹೇಳ್ಕೊಂಡು ತಿರುಗಾಡುತ್ತೆ. 1965 ನಲ್ಲಿ ಪಾಕಿಸ್ತಾನ ನಮ್ಮ ಜೊತೆ ಕಾಲ್ ಕೆರ್ಕೊಂಡು ಯುದ್ಧಕ್ಕೆ ಬಂತು, ಸರಿಯಾಗಿ ಬಡ್ದಿದ್ವಿ ಪಾಕಿಸ್ತಾನಕ್ಕೆ, ವಾರ್ ಆಫ್ ಟ್ಯಾಂಕ್ಸ್ ಅಂತ ನಾವು ಅದನ್ನ ಕರಿತೀವಿ. ಆದ್ರೆ ಇವತ್ತಿಗೂ ಪಾಕಿಸ್ತಾನ ತನ್ನ ಜನರಿಗೆ ಆ ಯುದ್ಧವನ್ನು ಗೆದ್ದಿದ್ದು ನಾನೇ ಅಂತ ಹೇಳುತ್ತೆ. 1971 ನಲ್ಲಿ 93,000 ಸೈನಿಕರನ್ನ ನಾವು ಪ್ರಿಸನರ್ ಆಫ್ ವಾರ್ ಆಗಿ ತೆಗೆದುಕೊಂಡಿದ್ವಿ. ಆದ್ರೆ ಇವತ್ತಿಗೂ ಕೂಡ ಪಾಕಿಸ್ತಾನ ಹೇಳುತ್ತೆ ನಾವು ಭಾರತದೊಳಗೆ ನುಗ್ಬಿಟ್ಟಿದ್ವಿ, ಅಮೆರಿಕ ಅಡ್ಡ ಬರದೆ ಹೋಗಿದ್ರೆ ನಾವು ಏನೋ ಮಾಡ್ಬಿಟ್ಟಿರ್ತಿದ್ವಿ ಭಾರತಕ್ಕೆ ಅಂತಾರೆ. 1999 ಕಾರ್ಗಿಲ್ ವಾರ್ ನಲ್ಲಿ ಪಾಕಿಸ್ತಾನ ಕಾಲ್ ಕೆರ್ಕೊಂಡು ಗುಡ್ಡದ ಮೇಲೆ ಬಂದು ಕೂತಿತ್ತು. ನಾವು 520 ಸೈನಿಕರನ್ನ, 523 ಸೈನಿಕರನ್ನ ಟು ಬಿ ಪ್ರಿಸೈಸ್ ನಾವು ಕಳ್ಕೊಂಡು ಪಾಕಿಸ್ತಾನದ 4,000 ಸೈನಿಕರನ್ನ ಬಡಿದು ಅವರನ್ನ ಭಾರತದ ನೆಲ ಬಿಟ್ಟು ಓಡಿಸಬೇಕಾದಂತ ಸ್ಥಿತಿ ಬಂದಿತ್ತು. ಆ ಸಂದರ್ಭದಲ್ಲಿ ಅಮೆರಿಕದ ಮುಂದೆ ಬೇಡ್ಕೊಂಡು ಅವರು ಪಾಕಿಸ್ತಾನಕ್ಕೆ ಮರಳಿ ಹೋಗಿದ್ದವರು ಇವತ್ತು ಅವರು ಏನ್ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ಅಂದ್ರೆ ಕಾರ್ಗಿಲ್ ಯುದ್ಧವನ್ನು ನಾವೇ ಗೆದ್ದಿದ್ದು, ಭಾರತ ಅಮೆರಿಕದ ಬಳಿ ಹೋಗಿ ಬೇಡ್ಕೊಂಡು ನಿಂತ್ಕೊಂಡಿತ್ತು ಅಂತ. ಇವೆಲ್ಲದರ ನಡುವೆ ಇವತ್ತಿನ ಪರಿಪ್ರೇಕ್ಷ್ಯದಲ್ಲಿ ನಿಂತ್ಕೊಂಡು ನೋಡುವಾಗ ಪಾಕಿಸ್ತಾನ ಈಗಲೂ ಹೇಳ್ತಾ ಇದೆ 9 ಟಾರ್ಗೆಟ್ ನ ಮೇಲೆ ಏನು ಅಟ್ಯಾಕ್ ಮಾಡಿದೆ, ಆ ಟಾರ್ಗೆಟ್ ನಲ್ಲಿ ಟೆರರಿಸ್ಟ್ಗಳು ಯಾರು ಇರಲಿಲ್ಲ, ಅದು ಮರ್ಕಜ್ಗಳು ಮಾತ್ರ ಅದರ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ಪಾಕಿಸ್ತಾನ ಈಗಲೂ ಸುಳ್ಳು ಹೇಳ್ತಾ ಇದೆ. ನಾವು ಏರ್ ಸ್ಟ್ರೈಕ್ ಮಾಡಿದಾಗ ಇಲ್ಲೊಂದು ಮರ ಮುರಿದು ಹೋಗಿದೆ, ಒಂದು ಕಾಗೆ ಸತ್ತು ಬಿದ್ದಿದೆ ಅಂತ ಅವ್ರು ಹೇಳಿದ್ರು. ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದನ್ನ ಒಪ್ಕೊಳ್ಳಿಕ್ಕೆ ಸಿದ್ಧರಾಗಿರಲಿಲ್ಲ. ಅದಕ್ಕೆ ಪೂರಕವಾಗಿ ಈ ದೇಶದ ಕೆಲವು ರಾಜಕಾರಣಿಗಳು ಪ್ರೂಫ್ ಕೊಡಿ ಅಂತ ಕೇಳ್ತಾ ಇದ್ರು. ಈ ಬಾರಿ ಭಾರತ ಸರ್ಕಾರ ಏನ್ ಮಾಡ್ತಿದೆ ಅಂತಂದ್ರೆ ಪ್ರತಿಯೊಂದು ಅಟ್ಯಾಕಿನ ಪ್ರೂಫ್ ಡಾಕ್ಯುಮೆಂಟ್ ಇಟ್ಕೊಂಡೇ ತಗೊಂಡ್ ಬರ್ತಾ ಇದೆ. 9 ಅಟ್ಯಾಕ್ಗಳ ಪ್ರೂಫ್ ಅನ್ನ ಪ್ರೆಸ್ ಮೀಟ್ ನಲ್ಲಿ ಬಿಟ್ಟು ರಿಲೀಸ್ ಮಾಡಿದ್ದಿದೆಯಲ್ಲ, ಅದೊಂದು ಅದ್ಭುತವಾದ ಪ್ರಕ್ರಿಯೆ ಆಗಿತ್ತು. ಈಗಂತೂ ವಿಮಾನಗಳು ಬಿದ್ದಾಗ ಆ ವಿಮಾನಗಳ ಪ್ರತಿಯೊಂದು ಅವಶೇಷಗಳನ್ನ ತೋರಿಸಲಾಗುತ್ತೆ. ಇವತ್ತು ಚೀನಾದಿಂದ ಬಂದಿರುವಂತಹ ಒಂದು ಡಿಟೋನೇಟ್ ಆಗದಂತ ಒಂದು ರಾಕೆಟ್ ಅನ್ನ ಅವರು ತೋರಿಸಿದ್ರು. ಸೊ ಅದನ್ನು ಕೂಡ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ಇವೆಲ್ಲವನ್ನು ನೋಡುವಾಗ ಭಾರತ ಈ ಬಾರಿ ಈ ಪ್ರಾಪಗೆಂಡಾ ವಾರ್ಗೆ ಸಮರ್ಥವಾಗಿರುವಂತಹ ಉತ್ತರ ತೆಗೆದುಕೊಂಡು ಬಂದಿದೆ. ಅವರು ಎಷ್ಟೇ ಸುಳ್ಳುಗಳನ್ನ ಜಗತ್ತಿನ ಮುಂದೆ ಹೇಳ್ಕೊಳ್ಬಹುದು, ಆದರೆ ಸ್ವತಃ ಪಾಕಿಸ್ತಾನಿಯನ್ಗೆ ಗೊತ್ತಾಗಿದೆ ನಾನು ಪಾಕಿಸ್ತಾನಿಯ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗುತ್ತೆ ಅನ್ನುವಂತ ಸ್ಥಿತಿಗೆ ಅವನು ತಲುಪಿದ್ದಾನೆ. ದುರಂತ ಸ್ವಲ್ಪ ಭಾರತೀಯರೇ ಅವ್ರ ಪರವಾಗಿ ಮಾತನಾಡೋರು ಯಾರಿದ್ದಾರೆ ಅವರಿಗೊಂದಷ್ಟು ಜನಕ್ಕೆ ಪಾಠ ಕಲಿಸಬೇಕಾಗಿದೆ. ಕಾಲಕ್ರಮದಲ್ಲಿ ಅದನ್ನು ಭಾರತ ಮಾಡುತ್ತೆ ಅಂತ ನನಗನ್ಸುತ್ತೆ. ಪಾಕಿಸ್ತಾನದಿಂದ ಎಂಥದ್ದೇ ದಾಳಿ ಆದರೂ ಅದನ್ನ ಸಮರ್ಥವಾಗಿ ಎದುರಿಸೋದಿಕ್ಕೆ ನಮ್ಮಲ್ಲಿರುವಂತಹ 3 ಸೇನಾಪಡೆಗಳು ಕೂಡ ಸರ್ವಸನ್ನದ್ಧ ಆಗಿದೆ, ಅದರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಆದರೆ ಒಂದು ವೇಳೆ ತಂತ್ರಜ್ಞಾನ ವ್ಯವಸ್ಥೆಯನ್ನ ಹಾಳು ಮಾಡುವಂತಹ ಪ್ರಯತ್ನ ಏನಾದರೂ ಪಾಕಿಸ್ತಾನದಿಂದ ಆದರೆ, ಸೈಬರ್ ಅಟ್ಯಾಕ್ಗಳು ಆದರೆ, ಆ ಸಂದರ್ಭದಲ್ಲಿ ಹೇಗೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಕಾಡುತ್ತಲ್ವಾ? ಅಬ್ಸಲ್ಯೂಟ್ಲಿ, ಇಟ್ಸ್ ಅ ವೆರಿ ಬಿಗ್ ಚಾಲೆಂಜ್. ಮತ್ತು ಇವತ್ತು ನಾವೆಲ್ಲವೂ ತಂತ್ರಜ್ಞಾನದ ಮೇಲೆ ನಿರ್ಭರರಾಗಿರೋದ್ರಿಂದ ಮತ್ತು ಅನೇಕ ಬಾರಿ ಹಾರ್ಡ್ವೇರ್ ಟೆಕ್ನಾಲಜಿಯನ್ನ ನಾವು ಚೀನಾದ ಮೇಲೆ ನಿರ್ಭರರಾಗಿರುವಂಥ ಸ್ಥಿತಿ ಇರೋದ್ರಿಂದ ನಾವು ಬಳಸುವಂಥ ಕಂಪ್ಯೂಟರ್ಗಳ ಹಾರ್ಡ್ವೇರ್ ಚಿಪ್ಗಳ ಹಿಂದೆ ಹಿಡಿದು ಪ್ರತಿಯೊಂದು ಕೂಡ ಚೀನಾದಿಂದ ನಾವು ಬಳಕೆ ಮಾಡ್ಕೊಳ್ಳೋದಾಗಿದ್ದರಿಂದ ಯಾವತ್ತೂ ಏನು ಬೇಕಿದ್ರೂ ಆಗ್ಬೋದಾಗಿರುವಂಥ ಸ್ಥಿತಿ ಇದೆ. ಆದರೆ ಭಾರತ ಇವೆಲ್ಲವನ್ನು ಆಂಟಿಸಿಪೇಟ್ ಮಾಡ್ತಿದೆ. ನಮ್ಮ ಶತ್ರು ಬಹುಶಃ ಪಾಕಿಸ್ತಾನ ಮಾತ್ರವಾಗಿದ್ರೆ ನಾವು ಇಷ್ಟು ಎಚ್ಚರಿಕೆಯಿಂದ ಇರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ನಮಗೆ ಪಾಕಿಸ್ತಾನ ಒಂದು ಶತ್ರುವೇ ಅಲ್ಲ. ನಾನು ಆಗಲೇ ಹೇಳಿದಂಥ
ನನ್ಗನ್ಸುತ್ತೆ ಪಾಕಿಸ್ತಾನ ನಮ್ಗೊಂಥರ ಟೆಸ್ಟಿಂಗ್ ಗ್ರೌಂಡ್. ನಾವು ಈ ಗ್ರೌಂಡಿಗೆ ಹೋಗಿ ಆಟ ಆಡಿದ್ರೆ ಹೇಗಿರುತ್ತೆ ಅಂತ ನೋಡ್ತೀವಲ್ಲ, ಆ ತರದ ಗ್ರೌಂಡ್ ಪಾಕಿಸ್ತಾನ. ನಮ್ಗೆಲ್ಲ ಶಸ್ತ್ರಗಳನ್ನ ಟೆಸ್ಟ್ ಮಾಡ್ಲಿಕ್ಕೆ ಇರುವಂತ ಜಾಗ. ಆದ್ರೆ ನಮಗೆ ಚೈನಾ ನಿಜವಾಗಿರುವಂತ ಶತ್ರು. ಇದ್ರ ಜೊತೆ ಫೈಟ್ ಮಾಡಬೇಕಾಗಿರೋದ್ರಿಂದ ಕಳೆದ ಒಂದು ದಶಕದಲ್ಲಿ ನಾವು ಇದಕ್ಕೆ ಬೇಕಾಗಿರುವಂತದ್ದು ಏನ್ ತಯಾರು ಮಾಡ್ಕೊಂಡಿದ್ದೀವೋ ಅದು ಪಾಕಿಸ್ತಾನಕ್ಕೆ ಭಾರಿಯಾಗಿ ಪರಿಣಮಿಸಿದೆ. ಪಾಕಿಸ್ತಾನ ಜೊತೆಗೆ ಕಾದಾಡ್ಲಿಕ್ಕೆ ನಮಗೆ ರಫೇಲ್ ಬೇಕಾಗಿರ್ಲಿಲ್ಲ, ನಮಗೆ ರಫೇಲ್ ಬೇಕಾಗಿರೋದು ಚೈನಾ ಜೊತೆ ಕಾದಾಡ್ಲಿಕ್ಕೆ. ಆದರೆ ಪಾಕಿಸ್ತಾನಕ್ಕೆ ರಫೇಲ್ ತುಂಬಾ ಭಾರಿಯಾಗಿ ಕೂತಿದೆ ಅಂತ. ನಮ್ಮ ಹತ್ರ ನಾವು ಡೆವಲಪ್ ಮಾಡಿರುವಂತ DRDO ಡೆವಲಪ್ ಮಾಡಿರುವಂತ ಅನೇಕ ಶಸ್ತ್ರಾಸ್ತ್ರಗಳು ನಮಗೆ ಪಾಕಿಸ್ತಾನ ಜೊತೆಗೆ ಪ್ರತ್ಯಕ್ಷವಾಗಿ ಬೇಕಾಗಿಲ್ಲ, ಆದ್ರೆ ಚೀನಾ ಜೊತೆ ಕಾದಾಟಕ್ಕೆ ಬೇಕಾಗಿದೆ. ಸೊ ಅದು ಪಾಕಿಸ್ತಾನಕ್ಕೆ ಭಾರಿ ಆಗುತ್ತೆ ಅಂತ. ಸೊ ನಾವು ಚೀನಾ ಜೊತೆಗೆ ನಮ್ಮನ್ನು ಕಂಪೇರ್ ಮಾಡ್ಕೊಳ್ತಾ ಇರೋದ್ರಿಂದ, ನಮ್ಮ ಯುದ್ಧಕ್ಕೆ ಬೇಕಾಗಿರುವಂತ ತಯಾರಿಯನ್ನು ಅವ್ರ ಜೊತೆ ಮಾಡ್ಕೊಂಡಿರೋದ್ರಿಂದ ನನ್ಗನ್ಸುತ್ತೆ ಪಾಕಿಸ್ತಾನಕ್ಕೆ ಸುಲಭವಾದ ಫಾರ್ ದ ಬೆಸ್ಟ್. ಮತ್ತು ಈ ದೇಶ ಕಳೆದ 10-12 ದಿನಗಳಿಂದ ಫೋರ್ಸಸ್ ನ ಪ್ರಮುಖರ ಜೊತೆ ಮಾತನಾಡಿದೆ, CDS ನವರ ಜೊತೆಗೆ ಮಾತಾಡಿದೆ, ಅದು ಅಜಿತ್ ದೋವಲ್ ಥರದವ್ರ ಜೊತೆಗೆ ಮಾತನಾಡಿದೆ, ಎಲ್ಲ ಮಿನಿಸ್ಟ್ರಿಗಳು ಸೇರ್ಕೊಂಡಿದ್ದಾರೆ, ವಿಪಕ್ಷಗಳ ಜೊತೆ ಸೇರ್ಕೊಂಡಿದೆ. ಹೀಗಾಗಿ ಎಲ್ಲ ಕಡೆಯಿಂದಲೂ ಒಂದು ಸಮರ್ಥವಾಗಿರುವಂತಹ ಒಟ್ಟುಗೂಡುವ ತತ್ವವನ್ನು ರೂಪಿಸಿರೋದ್ರಿಂದ ನನಗನ್ಸುತ್ತೆ ಈ ಬಾರಿ ಈ ತರದ ಅಟ್ಯಾಕ್ಗಳಾಗೋದು ಅಸಾಧ್ಯದ ಸಂಗತಿ ಇರಬಹುದು ಅಂತ ನನಗನ್ಸುತ್ತೆ ವೀಣಾ. ಎಸ್, ಈಗ ಚೀನಾ ಮತ್ತೆ ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿರುವಂತಹ ರಾಷ್ಟ್ರಗಳು. ಸೊ ಈ ಸಂದರ್ಭದಲ್ಲಿ ಯುದ್ಧ ಆಗ್ತಾ ಇದೆ. ಯಾವ ಸಂದರ್ಭದಲ್ಲಿ ಚೀನಾದ ಸಪೋರ್ಟನ್ನು ಪಾಕಿಸ್ತಾನ ಯಾವ ರೀತಿ ಪಡೆದುಕೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಚೀನಾ ಅಷ್ಟು ಫ್ಲೆಡ್ಜ್ ಆಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿಬಿಡುತ್ತಾ? ಅದನ್ನು ನಂಬ್ಕೊಳ್ಬಹುದಾ? ಒಂದು ಚೀನಾ ಸಪೋರ್ಟ್ಗೆ ಡೆಫಿನೆಟ್ಲಿ ಬರುತ್ತೆ. ಬಿಕಾಸ್ ಚೀನಾದ ಆಲ್ ವೆದರ್ ಫ್ರೆಂಡ್ ಅಂತ ಏನಾದರೂ ಇದ್ರೆ ಅದು ಪಾಕಿಸ್ತಾನ ಅಂತ ಚೀನಾನು ಹೇಳ್ಕೊಳ್ಳುತ್ತೆ, ಪಾಕಿಸ್ತಾನನು ಹೇಳ್ಕೊಳ್ಳುತ್ತೆ. ಹೇಗೆ ರಷ್ಯಾ ಮತ್ತು ಇಸ್ರೇಲ್ ನಮ್ಮ ಆಲ್ ವೆದರ್ ಫ್ರೆಂಡ್ಸ್, ನಾವು ಏನೇ ಮಾಡಿದ್ರು ಕೂಡ ರಷ್ಯಾ ಮತ್ತು ಇಸ್ರೇಲ್ ಯಾವತ್ತೂ ನಮ್ಮ ವಿರುದ್ಧಕ್ಕೆ ಮಾತನಾಡೋದಿಲ್ಲ. ನಮ್ಮ ಆಲ್ ವೆದರ್ ಫ್ರೆಂಡ್ಸ್ ಹೇಗಿದೆಯೋ ಹಾಗೆ ಪಾಕಿಸ್ತಾನದ ಆಲ್ ವೆದರ್ ಫ್ರೆಂಡ್ ಚೀನಾ. ಚೀನಾ ಪಾಕಿಸ್ತಾನದ ಹೆಗಲ ಮೇಲೆ ಗನ್ನಿಟ್ಟು ನಮ್ಗೆ ಹೊಡೆಯುವಂತ ಪ್ರಯತ್ನ ಮಾಡುತ್ತೆ. ಪಾಕಿಸ್ತಾನ ಅದಕ್ಕೆ ಹೆಗಲು ಮಾತ್ರ. ಆದರೆ ಪಾಕಿಸ್ತಾನಕ್ಕೆ ಒಂದು ಶಸ್ತ್ರವನ್ನು ಕೊಡಬೇಕಾದ್ರೂ ಚೀನಾ ಪಾಕಿಸ್ತಾನದ ಬಳಿ ದುಡ್ಡು ತಗೊಂಡೇ ಕೊಡುತ್ತೆ. ಅವರದಾಗಲೇ HQ-9 ಗೆ ಏನ್ ಕೊಟ್ಟಿದ್ದಾರಲ್ಲ, ಅದು ಸಾಮಾನ್ಯವಾದ ಮೊತ್ತ ಅಲ್ಲ, ದೊಡ್ಡ ಮೊತ್ತವನ್ನು ಕೊಟ್ಟು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ತಗೊಂಡಿದ್ದಾರೆ. ಆ ಏರ್ ಡಿಫೆನ್ಸ್ ಸಿಸ್ಟಮ್ ಕೆಲಸಕ್ಕೆ ಬಾರದ ಸಿಸ್ಟಮ್ ಆಗಿದೆ. ಮತ್ತು ಆ ತರದ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನೇ ನಮ್ಮ ಆರ್ಡಿನರಿ ಅಮ್ಯುನಿಷನ್ ಗಳಿಂದ ನಾವು ಉಡಾಯಿಸಿ ಬಿಟ್ಟಿದ್ದೀವಿ ಅನ್ನೋದು ಪಾಕಿಸ್ತಾನಕ್ಕೆ ಜೀರ್ಣವಾಗದ ಸಂಗತಿ. ಮತ್ತು ಚೀನಾಕ್ಕೂ ಕೂಡ ಇದು ಜೀರ್ಣವಾಗದ ಸಂಗತಿ. ಯಾಕೆಂದ್ರೆ ಜಗತ್ತಿನ ಮುಂದೆ ಚೀನಾ ಮೆರಿತಾ ಇತ್ತು, ಆದರೆ ಭಾರತ ಬೆಂಗಳೂರಿನಲ್ಲಿ ತಯಾರಿಸಿರುವ ಡ್ರೋನ್ಗಳನ್ನು ಉಪಯೋಗಿಸಿಕೊಂಡು ಚೀನಾ ಮೇಡ್ ಆಗಿರುವಂತ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಭೇದಿಸಿದೆ ಅಂತಂದ್ರೆ ಇದು ಚೀನಾಕ್ಕೂ ಒಳ್ಳೆಯ ಸುದ್ದಿ ಅಲ್ಲ, ಪಾಕಿಸ್ತಾನಕ್ಕೂ ಒಳ್ಳೆಯ ಸುದ್ದಿ ಅಲ್ಲ. ಆದರೆ ಚೀನಾ ಮೊದಲ ಹಂತದಿಂದಲೂ ಕೂಡ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ಪರವಾಗಿ ಬೇಕಾಗಿರುವಂತ ಒಂದು 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 ಜನರ ಪರ್ಸೆಪ್ಷನ್ ರೂಪಿಸೋದಕ್ಕೆ ಪ್ರಯತ್ನ ಪಡುತ್ತೆ ಅಂತ ನೀವು ಗಮನಿಸಿದರೆ ಗೊತ್ತಾಗುತ್ತೆ. ಚೀನಾ ಮೊದಲನೇದಾಗಿ ಏನ್ ಹೇಳ್ತು ಅಂತಂದ್ರೆ, ಭಾರತ ಮತ್ತು ಪಾಕಿಸ್ತಾನಗಳು ಪೆಹಲ್ಗಾಂವ್ನಲ್ಲಿ ನಡೆದ ಘಟನೆಯ ಕುರಿತಂತೆ ಜಂಟಿ ಒಂದು ಸರ್ವೇಕ್ಷಣೆ ನಡೆಸಬೇಕು, ಜಂಟಿ ತನಿಖೆ ನಡೆಸಬೇಕು ಅಂತ. ಅದು ಜಗತ್ನಲ್ಲಿ ತುಂಬಾ ಸುದ್ದಿ ಮಾಡ್ತು. ಅಲ್ ಜಜೀರಾ ರಿಪೋರ್ಟ್ ಮಾಡ್ತು, CNN ರಿಪೋರ್ಟ್ ಮಾಡ್ತು, BBC ರಿಪೋರ್ಟ್ ಮಾಡ್ತು. ಭಾರತ ಯಾಕೆ ಪಾಕಿಸ್ತಾನಕ್ಕೆ ಪ್ರೂಫ್ ಕೊಡ್ಲಿಕ್ಕೆ ಒಪ್ಪದಿಲ್ಲ ಅಂತ. ಬರೀ ಪಾಕಿಸ್ತಾನದವ್ರು ಮಾತ್ರ ಕೇಳಿದ್ದಲ್ಲ, ಅಮೆರಿಕಾದವ್ರು ಕೇಳಿದ್ದಲ್ಲ, ಇಂಗ್ಲೆಂಡ್ನವ್ರು ಕೇಳಿದ್ದಲ್ಲ, ಚೀನಾದವ್ರು ಕೇಳಿದ್ದಲ್ಲ, ಭಾರತದ ಕಾಂಗ್ರೆಸ್ಸಿಗರು ಕೇಳಿದ್ರು, ಭಾರತದ ಮುಸಲ್ಮಾನರು ಕೇಳಿದ್ರು, ಅದರ ಪ್ರೂಫ್ ಯಾಕೆ ಕೊಡೋದಿಲ್ಲ ಅಂತ. ಆದ್ರೆ ಭಾರತ ತುಂಬಾ ಚೆನ್ನಾಗಿ ಹೇಳ್ತು, ಪಠಾನ್ಕೋಟ್ ನಲ್ಲಿ ದಾಳಿ ಆಗಿದ್ದಾಗ ಪ್ರೂಫ್ ಕೊಡೋದೇನು, ಪಾಕಿಸ್ತಾನವನ್ನೇ ಬಂದು ನೀವೇನೇನಾಗಿದೆ ನೋಡ್ಕೊಂಡು ಹೋಗಿ ತನಿಖೆ ಮಾಡಿ ಅಂತ ಕೇಳಿದ್ವಿ, ಪಾಕಿಸ್ತಾನ ಏನೂ ಮಾಡಲಿಲ್ಲ. ಪ್ರತಿ ದಾಳಿಯ ನಂತರವೂ ಡಾಸಿಯರ್ ಕೊಟ್ವಿ, ಪಾಕಿಸ್ತಾನ ಏನೂ ಮಾಡಲಿಲ್ಲ ಅನ್ನೋದನ್ನ ಜಗತ್ತಿನ ಮುಂದೆ ಬಿಚ್ಚಿಟ್ಟ ನಂತರ ಇವತ್ತು ಚೀನಾದ ಆ ಪ್ರೊಪಗಂಡಾ ಸತ್ತೋಗಿದೆ. ಇವತ್ತು ಚೀನಾ ಹೇಳಿಕೆ ಏನ್ ಕೊಟ್ಟಿದೆ ಅಂತಂದ್ರೆ, ಭಾರತ ಮತ್ತು ಪಾಕಿಸ್ತಾನಗಳು ಸಂಯಮ ಕಾಯ್ದುಕೊಳ್ಳಬೇಕು ಅಂತ ಹೇಳಿದೆ. ಆದ್ರೆ ಚೀನಾದ ಈ ಮಾತಿಗೆ ನಯಾ ಪೈಸೆ ಕಿಮ್ಮತ್ತಿಲ್ಲ. ಯಾಕೆ ಅಂತಂದ್ರೆ ಚೀನಾ ತಾನು ತನ್ನ ಪಕ್ಕದ ರಾಷ್ಟ್ರಗಳೊಂದಿಗೆ ಸಂಯಮ ಕಾಯ್ಕೊಂಡಿದೆಯಾ? ಚೀನಾಕ್ಕೂ ಜಪಾನ್ಗೂ ಆಗೋದಿಲ್ಲ, ಚೀನಾಕ್ಕೂ ತೈವಾನ್ಗೂ ಆಗೋದಿಲ್ಲ, ಚೀನಾಕ್ಕೂ ಭೂತಾನ್ಗೂ ಆಗೋದಿಲ್ಲ, ಚೀನಾಕ್ಕೂ ಭಾರತಕ್ಕೂ ಆಗೋದಿಲ್ಲ. ಚೀನಾ ಯಾರ ಜೊತೆಗೆ ಚೆನ್ನಾಗಿದೆ ಹೇಳಿ? ಇಂಥ ಚೀನಾಕ್ಕೆ ಮತ್ತೊಬ್ಬರೊಂದಿಗೆ ಸಂಯಮ ಕಾಯ್ದುಕೊಳ್ಳಿ ಅಂತ ನಮ್ಗೆ ಹೇಳುವಂತ ಯಾವುದೂ ಅಧಿಕಾರ ಇಲ್ಲ. ಇದು ಎರಡನೇ ಪಾಯಿಂಟ್. ಹೀಗಾಗಿ ಚೀನಾ ಜಾಗತಿಕ ಮಟ್ಟದಲ್ಲಿ ನಮ್ಮ ವಿರುದ್ಧದ ಪರ್ಸೆಪ್ಷನ್ ಮೂಡಿಸಲಿಕ್ಕೆ ಬೇಕಾಗಿರೋ ಪ್ರಯತ್ನ ಮಾಡುತ್ತೆ. ಡೈರೆಕ್ಟ್ ಆಗಿ ಬರೋದು ಕಷ್ಟ. ಆದರೆ ಈ ಬಾರಿ ನಾವು ಅಟ್ಯಾಕ್ ಮಾಡ್ತಿರುವ ಜಾಗಗಳಿದೆಯಲ್ಲ, ಅದು ಚೀನಾದ ಒನ್ ಬೆಲ್ಟ್ ಒನ್ ರೋಡ್ ಹೋಗ್ತಾ ಇರುವಂತ ಜಾಗ. ಅದು ಚೀನಾದ CPEC, ಚೈನಾ ಪಾಕ್ ಎಕನಾಮಿಕ್ ಕಾರಿಡಾರ್ ಅಂತ ನಾವೇನ್ ಕರಿತೀವೋ ಅದು ಹೋಗ್ತಾ ಇರುವಂತ ಜಾಗ. ಅದರ ಮೇಲೆ ಅಟ್ಯಾಕ್ ಆದ್ರೆ ಅದಕ್ಕೆ ಭಾರಿ ದೊಡ್ಡ ನಷ್ಟ ಆಗ್ಲಿಕ್ಕಿದೆ. ಹೀಗಾಗಿ ಚೀನಾ ಒಂದು ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನ ಜೊತೆಗೆ ನಿಲ್ಲುತ್ತೆ. ಅದೇ ಪಾಕಿಸ್ತಾನಕ್ಕೆ ವಿಶ್ವಾಸ. ಇನ್ನು ಟರ್ಕಿ ಪಾಕಿಸ್ತಾನಕ್ಕೆ ಓಪನ್ ಸಪೋರ್ಟ್ ಮಾಡಿದೆ. ನಾನು ಕೇಳ್ಪಟ್ಟಂತೆ ಪಾಕಿಸ್ತಾನಕ್ಕೆ ಒಂದು ನೇವಲ್ ವೆಸೆಲ್ ಅದು ಕಳಿಸ್ಕೊಟ್ಟಿದೆ. ಪಾಕಿಸ್ತಾನಕ್ಕೆ ನೆನ್ನೆ, ಇಫ್ ಐ ಆಮ್ ನಾಟ್ ರಾಂಗ್, ಗೊತ್ತಿಲ್ಲ, ಈಗ ಅನೇಕ ಸಂಗತಿಗಳು
ಮಾಹಿತಿಗಳು ಹೊರಗೆ ಬರ್ತಾ ಇವೆ. ನಿನ್ನೆ ಪಾಕಿಸ್ತಾನಕ್ಕೆ ಒಂದು ಕಾರ್ಗೋ ಶಿಪ್ ಅನ್ನು ಕಳಿಸ್ಕೊಟ್ಟಿದೆ, ಕಾರ್ಗೋ ಏರ್ಕ್ರಾಫ್ಟ್ ಅನ್ನು ಕಳಿಸ್ಕೊಟ್ಟಿದೆ. ಸೊ ಇವೆಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂತದ್ದು. ಇನ್ನೊಂದು ಕಂಟ್ರಿ ಸೈಲೆಂಟ್ ಆಗಿ ಸಪೋರ್ಟ್ ಮಾಡ್ತಿದೆ, ಅಜರ್ಬೈಜಾನ್ ಅನ್ನುವಂಥ ಕಂಟ್ರಿ. ಅದು ಕೂಡ ಪಾಕಿಸ್ತಾನದ ಪರವಾಗಿ ಓಪನ್ ಆಗಿ ಸಪೋರ್ಟ್ ಮಾಡ್ತಿರೋದಿದೆಯಲ್ಲ, ಇದು ನಮಗೊಂದು ಎಚ್ಚರಿಕೆಯ ಗಂಟೆ ಆಗಬೇಕು. ಯಾಕೆ ಅಂತಂದ್ರೆ ಈ ಟರ್ಕಿ ಇರೋದು ಅದು ಡ್ರೋನ್ಗಳಲ್ಲಿ ಪರಿಣಿತಿ. ಯಾಕೆ ಎಚ್ಚರಿಕೆಯ ಗಂಟೆ ಅನ್ನೋದನ್ನ ಮುಂದಿನ ಹಂತದಲ್ಲಿ ತಮ್ಮಿಂದ ತಿಳಿತೀನಿ, ಒಂದು ಚಿಕ್ಕ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.